ನೀವು ಫಸ್ಟ್ ಒಂದು ಬೌಲ್ ತೊಗೋರಿ ಮತ್ತು ವೇಯಿಂಗ್ ಮಷಿನ್ ತೊಗೋರಿ. ಆ ಬೌಲ್ ಇಟ್ಟು ಅದನ್ನು ಝೀರೋ ಮಾಡ್ಕೋರಿ. ಈಗ ನೀವು ರಾತ್ಫಚ್ ಕ್ಯಾಲ್ಕುಲೇಷನ್ ಒಳಗೆ ಗ್ರಾಫ್ ಒಳಗೆ ಏನೇನು ಬಂದಿರ್ತೈತಲ್ಲ ಆ ಪ್ರಪೋರ್ಷನ್ಸ್ ತೊಗೋರಿ. ನಾವಿಲ್ಲಿ ಗ್ರೇಡ್ 2 ಮಾಡತ್ತೀವಿ, BC ಗ್ರೇಡ್ 2. ಸೊ ನಮ್ಮ ಗ್ರೇಡ್ 2 ಒಳಗೆ ನಾವು 12.5 mm ಅಗ್ರಿಗೇಟ್ಸ್ ತೊಗೊಂಡೇವಿ. ನಮ್ದು ರಾತ್ಫಚ್ ಒಳಗೆ 12.5 mm ಅಗ್ರಿಗೇಟ್ಸಿಗೆ 12% ಬಂದೈತಿ. ಆ 12% ಆಫ್ 1200 ಗ್ರಾಮ್ ಮಾಡ್ಬೇಕು. ಅದು ಮಾಡಿದಾಗ 144 ಗ್ರಾಮ್ಸ್ ಬರ್ತೈತಿ. ಅದನ್ನಷ್ಟು ವೇ ಮಾಡಿ ಹಾಕೋಬೇಕು ನೀವು ಫಸ್ಟ್ ಬೌಲ್ ಒಳಗೆ. ಹೀಟ್ ಮಾಡೋಕೆ ಇಡೋದಿರ್ತದೆ ಇದು ಅಗ್ರಿಗೇಟ್ಸ್. ಸೊ ನೆಕ್ಸ್ಟ್ 6 mm ಅಗ್ರಿಗೇಟ್ಸ್ ಅದ ನಮ್ದು. 6 mm ಅಗ್ರಿಗೇಟ್ಸ್ ನಮ್ದು 28% ಬಂದೈತಿ. ಆ 28% 1200 ಗ್ರಾಮ್. 1200 ಗ್ರಾಮಿನ 28% ಮಾಡಿದ್ರೆ ಎಷ್ಟು ಬರ್ತೈತಿ ಅದನ್ನು ತೊಗೊಂಡು ಆ ಬೌಲ್ ಒಳಗೆ ಹಾಕಬೇಕು. ನೆಕ್ಸ್ಟ್ ಕ್ವಾರಿ ಡಸ್ಟ್ ಎಷ್ಟು ಬಂದಿದೆ ಅಂದ್ರೆ 60%. ಸೊ ರಿಮೈನಿಂಗ್ ಏನಾಯ್ತು 60% ಆಫ್ 1200 ಗ್ರಾಮ್ ಮಾಡಿದರೆ ಎಷ್ಟು ಬರ್ತೈತಿ ಅದನ್ನೆಲ್ಲ ತೊಗೊಂಡು ಆ ಬೌಲ್ ಒಳಗೆ ಹಾಕಬೇಕು. ಸೊ ಇದು ಟೋಟಲ್ 60%, 28%, 12% ಏನು ಬಂದೈತಲ್ಲ ಇದೆಲ್ಲ ಮಾಡಿದಾಗ ನಿಮ್ಮದು ಫೈನಲ್ ಕ್ವಾಂಟಿಟಿ 1200 ಗ್ರಾಮ್ಸ್ ಆಗಬೇಕು. ಅಷ್ಟು ಮಟೀರಿಯಲ್ ತೊಗೊಂಡು ನೀವು ಒಂದು ಬೌಲ್ ಒಳಗೆ ಹಾಕಿ ಇದನ್ನು 170 ಡಿಗ್ರಿ ಸೆಲ್ಸಿಯಸ್ ಒಳಗೆ ಅವನೊಳಗೆ ಹೀಟ್ ಮಾಡೋಕೆ ಇಡಬೇಕು.